ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ಹೊಸನಗರ ತಾಲೂಕಿನ ನಗರ ಹೋಬಳಿಯ ಅಂಡದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ದೊಡ್ಡದಗದ್ದೆ ಗ್ರಾಮದ ನಿವಾಸಿಯಾದ ವೀರಪ್ಪಗೌಡನವರ ಮನೆಯ ಪಕ್ಕದಲ್ಲಿ ಧರೆ ಕುಸಿದಿದ್ದು ದೊಡ್ಡ ಅವಘಡವೊಂದು ತಪ್ಪಿದೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿರುವ ಶಾಸಕ ಆರಗ ಜ್ಞಾನೇಂದ್ರ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಇದು ಹೀಗೆ ಮುಂದುವರೆದರೆ ಮನೆಗೆ ಧಕ್ಕೆ ಉಂಟಾಗಲಿದೆ. ಈ ವಿಷಯವಾಗಿ ತಾಲೂಕು ಕೆಡಿಪಿ ಸಭೆಯಲ್ಲಿ ಚರ್ಚಿಸಿ ನಿವಾಸಿಗಳನ್ನು ಕೂಡಲೇ ಪಕ್ಕದ ರಾವೆ ಗ್ರಾಮಕ್ಕೆ ಸ್ಥಳಾಂತರಿಸುವಂತೆ ಸೂಚನೆ ನೀಡಲಾಗಿದ್ದು, ಮನೆ ಮಾಲೀಕರು ಬೇರೆ ಕಡೆ ಮನೆಯನ್ನು ನಿರ್ಮಿಸಿಕೊಳ್ಳಲು ಸರ್ಕಾರದ ಕಡೆಯಿಂದ ಅಗತ್ಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಇವತ್ತು ದೊಡ್ಡನಗದ್ದೆಯ ವೀರಪ್ಪಗೌಡರ ಮನೆ ಏನು ಲ್ಯಾಂಡ್ ಸ್ಲೈಡ್ ಆಗಿದೆ, ಇದನ್ನು ನೋಡಲಿಕ್ಕಾಗಿ ಬಂದಿದ್ದೀನಿ. ಮತ್ತು ಸಾರ್ವಜನಿಕರು ಇಲ್ಲಿಯ PDO RI ಇವರೆಲ್ಲ ಸೇರಿದ್ದಾರೆ. ನಾನು ಕೂಡ ಮೊನ್ನೆ ನಮ್ಮ KDP ಮೀಟಿಂಗ್ನಲ್ಲಿ ಹೊಸನಗರದಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ರೆಕಾರ್ಡ್ ಮಾಡಬೇಕು, ಅವರಿಗೆ ಪುನರ್ವಸತಿಗೆ ಏನಾದರೂ ಮಾಡಬೇಕು ಅಂತೇಳಿ ಅವರು ಕೂಡ ಒಪ್ಪಿದ್ದಾರೆ. ಅವರಿಗೆ ರಾವೆಗೆ ಇಲ್ಲಿಂದ ಶಿಫ್ಟ್ ಮಾಡಬೇಕು ಅಂತೇಳಿ ರಾತ್ರಿ ಹಗಲು ಇದನ್ನು ನಂಬಿ ಮಲಗಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅಪಾಯಕಾರಿ ಸನ್ನಿವೇಶದಲ್ಲಿ ಮನೆ ಇವತ್ತಿದೆ. ಮನೆ ಕಟ್ಕೊಳ್ಳಲಿಕ್ಕೆ ಇದಕ್ಕೆ ಸರ್ಕಾರದ ಕಡೆಯಿಂದ ಸಹಾಯ ಆಗಬೇಕು ಅನ್ನುವಂಥ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈಗಾಗಲೇ PMGSYನಲ್ಲಿ 4 ಕಿಲೋಮೀಟರ್ ಸ್ಯಾಂಕ್ಷನ್ ಆಗಿದೆ. ನಾನೇ ಹಿಂದೆ ಒಂದು ಸೇತುವೆ ಮೋರಿ ಇದನ್ನೆಲ್ಲ ಮಾಡಿಸಿದ್ದೆ. ಆ 4 ಕಿಲೋಮೀಟರ್ ಆದ್ರ ಮೇಲೆ ಸುಮಾರು 40 ಲಕ್ಷ ರೂಪಾಯಿನ ಬೇರೆ ಗ್ರ್ಯಾಂಟ್ನಲ್ಲಿ ಈಗಾಗಲೇ ಇಟ್ಟಿದ್ದೀವಿ. ಅದು ಇಲ್ಲಿಂದ ಸ್ವಲ್ಪ ಮುಂದುವರೆಗೂ ಹೋಗ್ತದೆ. ಅದಲ್ಲದೆ ಇಲ್ಲಿ ಮುಂದೆ 1 ಕೋಟಿ ರೂಪಾಯಿನ ಸೂಲದಮಕ್ಕಿ ಸೇತುವೆಗೆ ಇಟ್ಟಿದ್ದೀವಿ. ಅಲ್ಲೊಂದು ಸೇತುವೆ ಇದೆ, ಹಳ್ಳ ಇದೆ. ಅದು ಕಂಪ್ಲೀಟ್ ಆಗಿ ಇದೊಂದು ರೋಡು ಇದಾದರೆ ಯಡೂರಿಗೆ ಭಾಳ ಹತ್ತಿರದಲ್ಲಿ ಟಚ್ ಆಗುತ್ತಿದೆ. ಅದನ್ನು ಮಾಡಬೇಕು ಅಂತೇಳಿ ಹೇಳಿದೆ. ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ಗ್ಯಾರಂಟಿ ಆಗಿದ್ದರಿಂದ ಗ್ರ್ಯಾಂಟೇ ಬರ್ತಾಯಿಲ್ಲ, ದೊಡ್ಡ ದೊಡ್ಡ ಗ್ರ್ಯಾಂಟ್ಗಳು ಬರ್ತಾಯಿಲ್ಲ. ಸಣ್ಣ ಗ್ರ್ಯಾಂಟ್ ಕೊಟ್ಟರೆ ಈ ಊರಿಗೆ ಏನು ಕಣ್ಣಿಗೆ ಕಾಣದಿದ್ದಂಥ ಒಂದು ಸ್ಥಿತಿ ಆಗ್ತದೆ. ಹೀಗಾಗಿ ನಾನು ಹಿಂದೆ ಬಂದಾಗ ಬೇರೆ ಬೇರೆ ರಾವೆ ರೋಡ್ ಮಾಡಿಸುವಂಥ ಒಂದು ಪ್ರಯತ್ನ, ಕೋಟಿಗಟ್ಟಲೆ ಹಣವನ್ನು ಈ ಪಂಚಾಯತಿಗೆ ತಂದು ಹಾಕುವಂಥ ಒಂದು ಪ್ರಯತ್ನ ಮಾಡಿದೆ. ಇನ್ನೂ ಇವೆಲ್ಲ ಸ್ವಲ್ಪ ಉಳ್ಕೊಂಡಿದೆ. ಈ ಸರಿ ಗ್ರ್ಯಾಂಟ್ ಬಂದರೆ ಈ ಭಾಗಕ್ಕೆ ಹೆಚ್ಚಿನ ಅಭಿವೃದ್ಧಿಗೆ ಕೊಡಲಿಕ್ಕೆ ಬರ್ತದೆ.